ಹಲೋ ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ಸ್ನೇಹಿತರೆ, ಈ ಹಿಂದೆ ಏನು ಪ್ರೊಫೈಲ್ ನೋಡಿದ್ರಲ್ಲ, ಹಾಗೆಯೇ ಇನ್ನೊಂದು ಪ್ರೊಫೈಲ್ ಬಂದಿದೆ. ಸೊ ಬನ್ನಿ, ಈ ಒಂದು ಪ್ರೊಫೈಲ್ನ ಒಂದು ಕಂಪ್ಲೀಟ್ ಆಗಿರುವಂಥ ಒಂದು ಮಾಹಿತಿಯನ್ನು ತಿಳಿಸ್ತಾ ಹೋಗ್ತೇನೆ. ಸೊ ಪ್ರೊಫೈಲ್ ಇಷ್ಟ ಆದಲ್ಲಿ ಒಂದು ಲೈಕ್ ಮಾಡಿ, ಮತ್ತು ಸಂಪೂರ್ಣ ಮಾಹಿತಿ ಬೇಕಾಗಿದ್ದರೆ ಕಾಂಟ್ಯಾಕ್ಟ್ ಮಾಡಿ. ಹಾಗೆಯೇ ಇವರ ಒಂದು ಕಾಂಟ್ಯಾಕ್ಟ್ ಡೀಟೇಲ್ಸ್ ಏನಾದರೂ ಬೇಕಾಗಿದ್ದರೆ ನೀವು ಚಾನಲ್ಗೆ ಜಾಯ್ನಿಂಗ್ ಆದ ಪರ್ಸನ್ಸ್ ಆಗಿದ್ದರೆ ಮಾತ್ರ ನಿಮಗೆ ಒಂದು ಡೀಟೇಲ್ಸ್ನ ಕೂಡ ಶೇರ್ ಮಾಡ್ತಾರೆ. ಸೊ ಅದರ್ವೈಸ್ ನಿಮಗೆ ಶೇರ್ ಕೂಡ ಮಾಡಲಿಕ್ಕೆ ಅವರಿಗೆ ಅಥರೈಸ್ ಕೂಡ ಇರಲ್ಲ. ಸೊ ಹಾಗಾಗಿ ಕಂಪ್ಲೀಟಾಗಿ ನೋಡ್ತಾ ಹೋಗಿ. ಹಾಗೆಯೇ ಇದರ ಒಂದು ಟರ್ಮ್ಸ್ ಆ್ಯಂಡ್ ಕಂಡೀಷನ್ನು ಕೂಡ ಹೇಗೆಲ್ಲ ಇರುತ್ತೆ ಅಂತೇಳಿ ಅದನ್ನು ಫಾಲೋ ಮಾಡಿದರೆ ಮಾತ್ರ ಈ ಒಂದು ಡೀಟೇಲ್ಸ್ನ ಕೂಡ ಶೇರ್ ಮಾಡ್ತಾ ಹೋಗ್ತೇವೆ. ಬನ್ನಿ, ಇವರ ಒಂದು ಮಾಹಿತಿ ಹೇಗಿದೆ ಅಂತೇಳಿ ತಿಳಿಸ್ತಾ ಹೋಗ್ತೇವೆ. ಸ್ನೇಹಿತರು ನೋಡಿ, ಇವರ ಹೆಸರು ಯಮುನಾ ಅಂತೇಳಿ ಹೇಳ್ಕೊಂಡಿದ್ದಾರೆ. ವಯಸ್ಸು ಈಕೆಗೆ 37ರ ಒಂದು ಪ್ರಾಯ ತುಂಬಿದೆ ಅಂತೇಳಿ ಹೇಳ್ಕೊಂಡಿದ್ದಾರೆ. ಸ್ವಂತ ಊರು ಮೈಸೂರು ಅಂತೇಳಿ ಹೇಳಿದ್ದಾರೆ. ಹಾಗೆಯೇ ಈಕೆಯ ಒಂದು ಜೀವನದ ಸ್ಥಿತಿ ನೋಡೋದಾದರೆ ಕೋಟಿ ಆಸ್ತಿ ಇದೆ. ಆದರೆ ಗಂಡ ಬರೇ ಕೋಟಿ ಆಸ್ತಿ ಇದೆ ಅಂತೇಳಿ ಬರೀ ಅನೈತಿಕ ಒಂದು ಸಂಬಂಧ ಕೂಡ ಬೆಳೆಸುತ್ತಿದ್ದಾನೆ ಅಂತೇಳಿ ಹೇಳ್ಕೊಂಡಿದ್ದಾರೆ. ಸೊ ನನ್ನ ಸಮಸ್ಯೆ ನೋಡೋದಾದರೆ ಯಜಮಾನ ಇದ್ದರೂ ತೂತಿಗೆ ಒಂದು ಬೆರಳು ಆಗುವ ಒಂದು ಪರಿಸ್ಥಿತಿಯಲ್ಲಿ ನಾನು ಇದ್ದೇನೆ ಅಂತೇಳಿ ಈ ಒಂದು ಮಾಹಿತಿಯನ್ನು ಹಂಚಿಕೊಂಡಿದ್ದೇನೆ ಅಂತೇಳಿ ಹೇಳಿಕೊಂಡಿದ್ದಾರೆ. ಹಾಗೆಯೇ ಫ್ರೆಂಡ್ಸ್, ಈಕೆಯ ಒಂದು ಬಯಕೆ ನೋಡೋದಾದರೆ ಗಂಡನ ಹಾಗೆ ನನಗೂ ಒಂದು ಸುಖ ಕಾಣಲು ಬಯಕೆ ಆಗ್ತಿದೆ, ಯಾರಾದರೂ ಬರಬಹುದು ಅಂತೇಳಿ ಹೇಳ್ಕೊಂಡಿದ್ದಾರೆ. ಹಾಗೆಯೇ ಒಂದು ಕಾರ್ ಕೂಡ ಇವತ್ತು ಸೆಲ್ಲಿಂಗ್ ಕೂಡ ಇದೆ. ಸೊ ಯಾರಾದರೂ ಒಂದು ಸೆಕೆಂಡ್ಸ್ ಒಂದು ಕಾರ್ನ ಏನಾದರೂ ಪರ್ಚೇಸ್ ಮಾಡೋ ಒಂದು ಪ್ಲ್ಯಾನಿಂಗಲ್ಲಿದ್ದರೆ ಖಂಡಿತವಾಗ್ಲೂ ಇವರಿಗೆ ಕಾಂಟ್ಯಾಕ್ಟ್ ಕೂಡ ಮಾಡ್ಬೋದು. ಇದು ಏನು ನೋಡಿದ್ರಲ್ಲ, ಇದೇ ಒಂದು ಕಾರ್ ಕೂಡ ಆಗಿರುತ್ತೆ. 2012 ಒಂದು ಮಾಡೆಲ್ ಕೂಡ ಆಗಿದೆ ಅಂತ ಹೇಳ್ಕೊಂಡಿದ್ದಾರೆ. ಅದು ಆಡಿ A4 1.8T ಅಂತೇಳಿ ಹೇಳ್ಕೊಂಡಿದ್ದಾರೆ. ಮಲ್ಟಿಟ್ರಾನಿಕ್ಸ್ ಅಂತೇಳಿ ಆ ಒಂದು ಕಾರ್ನ ಮಾಡೆಲ್ ಕೂಡ ಆಗಿರುತ್ತೆ. ಇದು ಕಾರ್ನ ಒಂದು ಕಂಪ್ಲೀಟ್ ಮಾಹಿತಿ ಕೂಡ ನಿಮಗೆ ಕೊನೆಯದಾಗಿ ಶೋ ಅಪ್ ಕೂಡ ಮಾಡ್ತೇನೆ. ಹಾಗೆಯೇ ಬಿಫೋರ್ ನೋಡಿ, ನನಗೆ ಮುಂಚೆ ಗಂಡ ಹೇಗೆ ಮಾಡ್ತಿದ್ದ, ಇವಾಗ ಮಾಡ್ತಾ ಇಲ್ಲ, ಮುಂಚೆ ಹೇಗೆಲ್ಲ ಮಾಡ್ತಿದ್ದ ಅಂತೇಳಿ ನಿಮಗೆ ತೋರಿಸ್ತಾ ಹೋಗ್ತೇನೆ ನೋಡಿ ಅಂತೇಳಿ ಹೇಳ್ಕೊಂಡಿದ್ದಾರೆ. ನಾನು ನೋಡಲು ತುಂಬಾ ಒಂದು ಸುಂದರವಾಗಿದ್ದೇನೆ ಅಂತ ಗಂಡ ಪ್ರೀತಿಸಿ ಮದುವೆ ಕೂಡ ಆದ. ಸಾಕಾಗುವಷ್ಟು ನನಗೆ ಒಂದು ಕೈದು ರಾತ್ರಿ ಹಗಲು ಎನ್ನದೆ ಬೆಳಗ್ಗೆ ಎದ್ದೇಳುವ ಮುಂಚೆ ಕೂಡ ಕನಿಷ್ಠ ಅಂದರೂ ಕೂಡ 2 ಬಾರಿನಾದರೂ ಮಾಡುತ್ತಿದ್ದ ಅಂತ ಹೇಳ್ಕೊಂಡಿದ್ದಾರೆ. ಯಾವಾಗ ನನಗೆ ಮಕ್ಕಳು ಆಯಿತೋ ಅವತ್ತಿನಿಂದ ಹೊರಗಡೆ ಒಂದು ಅನೈತಿಕ ಸಂಬಂಧ ಕೂಡ ಜಾಸ್ತಿ ಬೆಳೆಸಲು ಸ್ಟಾರ್ಟ್ ಕೂಡ ಮಾಡಿದ ಅಂತೇಳಿ ಹೇಳ್ಕೊಂಡಿದ್ದಾರೆ. ಅಂದರೆ ನೋಡಿ, ಸ್ಟಾರ್ಟಿಂಗಲ್ಲಿ ಇವಳಿಗೆ ತುಂಬಾ ಒಂದು ಸುಖ ಕೂಡ ಕೊಡ್ತಿದ್ದಂತೆ. ಬಟ್ ಯಾವಾಗ ಇವಳಿಗೆ ಮಕ್ಕಳು ಆದವು ಅವತ್ತಿಂದ ತುಂಬಾ ನೆಗ್ಲಿಜೆನ್ಸಿ ಕೂಡ ಮಾಡಿದ್ದಾನೆ. ಇವಾಗ ಇವಳಿಗೆ ತುಂಬಾ ಒಂದು ಕಷ್ಟ ಕೂಡ ಆಗ್ತಿದೆ ಅಂತ ಹೇಳ್ಕೊಂಡಿದ್ದಾರೆ. ನನ್ನ ಪ್ರೀತಿಯಿಂದ ನೋಡಿಕೊಂಡು ಸುಖ ಕೊಡುವಂಥ ಒಬ್ಬ ಗಂಡು ಈ ರೀತಿಯಾದ ಒಂದು ಕ್ವಾಲಿಟೀಸ್ ಏನಾದರೂ ಹೊಂದಿದರೆ ಖಂಡಿತವಾಗ್ಲೂ ನಾನು ಕೂಡ ನಿಮ್ಮ ಜೊತೆಯಲ್ಲಿ ಬಿಂದಾಸಾಗಿ ಇರ್ತೇನೆ ಅಂತ ಹೇಳ್ಕೊಂಡಿದ್ದಾರೆ. ಫ್ರೆಂಡ್ಸ್ ನೋಡಿ, ಇವರಿಗೆ ಆಲ್ಮೋಸ್ಟು ತುಂಬಾ ಒಂದು ಬಿಜಿ ಶೆಡ್ಯೂಲಲ್ಲಿ ಕೂಡ ಟೈಮ್ ಕೊಡುವಂಥ ಒಬ್ಬ ಪರ್ಸನ್ ಯಾರಾದರೂ ಇದ್ದರೆ ಮಾತ್ರ ಕರೆ ಮಾಡಿ ಅಂತೇಳಿ ಹೇಳ್ಕೊಂಡಿದ್ದಾರೆ. ಅಂದರೆ ಬರುವಂಥ ಪರ್ಸನ್ ಎಂಥದ್ದೇ ಒಂದು ಬಿಜಿ ಆಗಿದ್ದರೂ ಕೂಡ ನನ್ನ ಜೊತೆಯಲ್ಲಿ ಮಾತನಾಡುವುದನ್ನು ಮಾತ್ರ ಬಿಡಬಾರ್ದು. ಇದು ಫಸ್ಟ್ ಕಂಡೀಷನ್. ಪ್ರತಿದಿನ ತೂತಿಗೆ ಒಂದು ಸುಖ ಇಲ್ಲಾಂದರೆ ನಡೆಯುತ್ತೆ, ಆದರೆ ಮನಸ್ಸಿಗೆ ಮಾತ್ರ ಸುಖ ಬೇಕು ಅಂತೇಳಿ ಹೇಳ್ಕೊಂಡಿದ್ದಾರೆ. ವಾರದಲ್ಲಿ ಒಮ್ಮೆ ಮಾತ್ರ ನನ್ನದೇ ಒಂದು ಹೊಲದಲ್ಲಿ ಕೂಡ ಇರ್ತೇನೆ. ಅಂದರೆ ತೋಟ ಇದೆ, ಆ ಒಂದು ತೋಟದಲ್ಲಿ ಒಂದು ಮನೆ ಕೂಡ ಇದೆ. ಸೊ ಆ ಒಂದು ಮನೆಗೆ ಬಂದು ದೆಂಗಾಡಿ ಹೋದರೆ ಸಾಕು ಅಂತೇಳಿ ಅವರ ಒಂದು ಗಂಡಿನ ಒಂದು ಕ್ವಾಲಿಟೀಸ್ ಹೀಗೆಲ್ಲ ಇದ್ದರೆ ಸಾಕು ಅಂತೇಳಿ ಹೇಳ್ಕೊಂಡಿದ್ದಾರೆ. ಹಾಗೆಯೇ ಫ್ರೆಂಡ್ಸ್, ಈ ಒಂದು ಕಾರ್ನ ಒಂದು ಕಂಪ್ಲೀಟ್ ರಿವ್ಯೂ ನೋಡೋಕೆ ಹೋದರೆ ಇದರ ಒಂದು ಪ್ರೈಸ್ ಬಂದುಬಿಟ್ಟು ನಿಮಗೆ ಒಂದು 9.95 ಲ್ಯಾಕ್ ತನಕ ಇದರ ಒಂದು ಪ್ರೈಸ್ ಕೂಡ ಆಗಿದೆ ಅಂತ ಹೇಳ್ಕೊಂಡಿದ್ದಾರೆ. ಅಂದರೆ ಅಪ್ರಾಕ್ಸಿಮೇಟ್ ಒಂದು 10 ಲ್ಯಾಕ್ ತನಕ ಇದರ ಒಂದು ಪ್ರೈಸ್ ಕೂಡ ಆಗಿದೆ ಅಂತ ಹೇಳ್ಕೊಂಡಿದ್ದಾರೆ. ಹಾಗೆಯೇ ಸೆಲ್ಲರ್ಸ್ ಒಂದು ಕಾಮೆಂಟ್ಸ್ ಕೂಡ ಏನೆಲ್ಲ ಮಾಡಿದ್ದಾರೆ ಅಂದರೆ ಈ ಒಂದು ವೆಹಿಕಲ್ನ ಬಗ್ಗೆ ಸ್ವಲ್ಪ ಎಕ್ಸ್ಪ್ಲೇನ್ ಕೂಡ ಮಾಡಿದ್ದಾರೆ. ಸೊ ಮೇಕೆ ಆಡಿ ಮಾಡೆಲ್ A4 ಅಂತ ಹೇಳ್ಕೊಂಡಿದ್ದಾರೆ. ಫ್ಯೂಲ್ ಟೈಪ್ ಪೆಟ್ರೋಲ್ ಆಗಿರುತ್ತೆ. ಮತ್ತು ನಂಬರ್ ಆಫ್ ಓನರ್ಸ್ ಫಸ್ಟ್ ಇವರೇ ಓನರ್ ಕೂಡ ಆಗಿರುತ್ತೆ. ಮೇಕೆ ಇಯರ್ಸ್ ಆಲ್ಮೋಸ್ಟ್ 2012 ಮಾಡೆಲ್ ಅಂತ ಹೇಳ್ಕೊಂಡಿದ್ದಾರೆ. ಆ ಮಂತ್ ನೋಡಲಿಕ್ಕೆ ಹೋದರೆ ಸೆಪ್ಟೆಂಬರ್ ಮಂತಲ್ಲಿ ಕೂಡ ನಾನು ಪರ್ಚೇಸ್ ಕೂಡ ಮಾಡಿದ್ದೇನೆ ಅಂತೇಳಿ ಹೇಳ್ಕೊಂಡಿದ್ದಾರೆ. ಹಾಗೆಯೇ ಎಲ್ಲ ಕೂಡ ಆಟೋಮೆಟಿಕ್ ಒಂದು ಟ್ರಾನ್ಸ್ಮಿಷನ್ ಕೂಡ ಇರುತ್ತೆ. ಮತ್ತು ಇನ್ಶೂರೆನ್ಸ್ ಆಲ್ಮೋಸ್ಟ್ ಇವಾಗ ಎಕ್ಸ್ಪೈರ್ ಆಗಿದೆ ಅಂತೆ. ನೆಕ್ಸ್ಟ್ ನೀವೇನಾದರೂ ಮಾಡ್ಕೊಳ್ಳೋದಾದರೆ ಅದನ್ನು ಕಂಟಿನ್ಯೂ ಮಾಡ್ಕೋಬೋದು. ಓನ್ಲಿ ಇದು 49,000 ಕಿಲೋಮೀಟರ್ ತನಕ ರನ್ನಿಂಗ್ ಕೂಡ ಆಗಿದೆ ಅಂತೇಳಿ ಹೇಳ್ಕೊಂಡಿದ್ದಾರೆ. ಹಾಗೆಯೇ ಆಲ್ ಸರ್ವಿಸ್ ಅಕಾರ್ಡಿಂಗ್ ಟು ಅಂದರೆ ರೆಕಾರ್ಡ್ಸ್ ಕೂಡ ಅವೈಲೇಬಲ್ ಕೂಡ ಇದೆ. ಮತ್ತು ನಾನ್ ಆಕ್ಸಿಡೆಂಟಲ್ ಅಂದರೆ ಯಾವುದೇ ರೀತಿಯಾದ ಒಂದು ಆಕ್ಸಿಡೆಂಟ್ ಕೂಡ ಇದರಲ್ಲಿ ಆಗಿಲ್ಲ ಅಂತ ಹೇಳ್ಕೊಂಡಿದ್ದಾರೆ. ಮತ್ತು ಮೇಲ್ಗಡೆ ಒಂದು ಸನ್ ರೂಫ್ ಕೂಡ ಇದೆ. ಮತ್ತು ಫೈನಾನ್ಷಿಯಲ್ ಫೆಸಿಲಿಟಿ ಅವೈಲೇಬಲ್ ಕೂಡ ಇದೆ. ಅಂದರೆ 1 ಇಯರ್ ಒಂದು ಸರ್ವಿಸ್ ಓನ್ಲಿ ಕೂಡ 25,000 ತನಕ ಅವರು ಆಲ್ಮೋಸ್ಟ್ ಇದನ್ನು ಮಾಡಿಸಿದ್ದಾರೆ ಅಂತೇಳಿ ಮಾಹಿತಿಯಲ್ಲಿ ಕೂಡ ಹೇಳ್ಕೊಂಡಿದ್ದಾರೆ. ಮತ್ತು ತುಂಬಾ ಒಂದು ಬ್ಯೂಟಿಫುಲ್ ಆಗಿರುವಂಥ ಒಂದು ವೆಹಿಕಲ್ ಅಂತೇಳಿ ಹೇಳ್ಬೋದು. ಈ ಒಂದು ಪ್ಲೇಸ್ ಬಂದುಬಿಟ್ಟು ಆಲ್ಮೋಸ್ಟ್ ನಿಮಗೆ ಪುಣೆ ಅಂತೇಳಿ ಹೇಳಿದ್ದಾರೆ. ಸೊ ಪುಣೆ ಇಲ್ಲ ಒಂದು ಮುಂಬೈಲಿ ಅಂತೇಳಿ ಹೇಳ್ಕೊಂಡಿದ್ದಾರೆ. ಸೊ ಮುಂಬೈ ಯಾರಾದರೂ ಹೋದರೆ ಖಂಡಿತವಾಗ್ಲೂ ಇದನ್ನು ಪರ್ಚೇಸ್ ಕೂಡ ಮಾಡ್ಕೊಂಡು ಬರ್ಬೋದು. ಅವರ ಒಂದು ಡೀಟೇಲ್ಸ್ ಕೂಡ ನಮ್ಮ ಬ್ರೋಕರ್ ಕೂಡ ನಿಮಗೆ ಕಾಂಟ್ಯಾಕ್ಟ್ ಕೂಡ ಮಾಡಿಸ್ಕೊಡ್ತೇವೆ. ಹಾಗೆಯೇ ಪ್ರೈಸ್ ಹೇಳಿದರು, ಮತ್ತು ಅದರ ಒಂದು ಮಂತ್ ಕೂಡ ಹೇಳಿದರು, ಮತ್ತು ಫ್ಯೂಲ್ ಬಗ್ಗೆ ಹೇಳಿದರು.
ಮತ್ತು ಇದರಲ್ಲಿ ಟ್ರಾನ್ಸ್ಮಿಷನ್ ಎಲ್ಲ 6 ಗೇರ್ ಕೂಡ ಇರುತ್ತೆ. ಓನರ್ ಆಫ್ ಫಸ್ಟ್ ಓನರ್ ಆಗಿರ್ತಾರೆ. ಸೊ ಎಲ್ಲ ಕೂಡ ತುಂಬಾ ಚೆನ್ನಾಗಿದೆ. ಮತ್ತು ಕಾರ್ ಕಲರ್ ಕೂಡ ನೋಡಲಿಕ್ಕೆ ಹೋದರೆ ಬ್ಲೂ ಕಲರ್ ಆಗಿದೆ ಅಂತೇಳಿ ಮಾಹಿತಿಯಲ್ಲಿ ಕೂಡ ಶೇರ್ ಮಾಡ್ಕೊಂಡಿದ್ದಾರೆ. ಇದಿಷ್ಟು ಕಾರ್ನ ರಿವ್ಯೂ. ಮತ್ತು ಡ್ಯಾಶ್ ಬೋರ್ಡ್ ಕೂಡ ಹೀಗಿದೆ, ಮತ್ತು ಸೈಡ್ ಆ್ಯಂಗಲಲ್ಲಿ ಹೀಗಿದೆ. ಆದರೆ ಇದು ಕೂಡ ತುಂಬಾ ಒಂದು ಚೆನ್ನಾಗಿ ಕೂಡ ಇದೆ. ಒಳಗಡೆ ಒಂದು ಫುಟ್ ರೆಸ್ಟ್ ಕೂಡ ಇಟ್ಕೊಳ್ಳೋದು ಕೂಡ ತುಂಬಾ ಚೆನ್ನಾಗಿ ಕೂಡ ಇದೆ ಅಂತೇಳಿ ಮಾಹಿತಿಯಲ್ಲಿ ಕೂಡ ಹೇಳ್ಕೊಂಡಿದ್ದಾರೆ. ಇದಿಷ್ಟು ಇವರ ಒಂದು ಪ್ರೊಫೈಲ್ನ ಮಾಹಿತಿ. ಪ್ರೊಫೈಲ್ ಇಷ್ಟ ಆದಲ್ಲಿ ಒಂದು ಲೈಕ್ ಮಾಡಿ. ಮತ್ತು ಮೋರ್ ಇನ್ಫಾರ್ಮೇಷನ್ ಏನಾದರೂ ಬೇಕಾಗಿದ್ದರೆ ಕಾಂಟ್ಯಾಕ್ಟ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು.